ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಮನುಷ್ಯನ ಸಂಕಲ್ಪಗಿಂತ ದೇವರ ಸಂಕಲ್ಪ ಎಷ್ಟೋ ಉನ್ನತವಾಗಿದೆ. ಹೌದು, ನಾವು ಮನುಷ್ಯರಾದ ನಾವು ಅನೇಕ ರೀತಿಯಲ್ಲಿ ಸಂಕಲ್ಪಗಳನ್ನು ಅಂದರೆ ಏನಾದರೂ ಒಂದು ಸಾಧಿಸಬೇಕು ಎಂಬುದಾಗಿ ನಾವು ಅನೇಕ ರೀತಿಯಲ್ಲಿ ಯೋಜನೆಗಳನ್ನು ಎಲ್ಲ ರೀತಿಯಲ್ಲೂ ಇಟ್ಕೊಂಡಿರ್ತೇವೆ ಪ್ರಿಯರೇ. ಆದರೆ ನಾವು ಎಷ್ಟೇ ಯೋಚನೆ ಮಾಡಿ ಎಷ್ಟೇ ಯೋಜನೆಗಳನ್ನು ಇಟ್ಕೊಂಡ್ರೂ ಕೂಡ ಲಾಸ್ಟಿಗೆ ನೆರವೇರೋದು ಯಾರ ಸಂಕಲ್ಪ? ದೇವರು ನಮಗಾಗಿ ಇಟ್ಟಿರುವಂಥ ಸಂಕಲ್ಪ ಮಾತ್ರ ನೆರವೇರತಕ್ಕದ್ದು. ಹೌದು ಪ್ರಿಯರೇ, ನಾವು ಅನೇಕ ರೀತಿಯಲ್ಲಿ ನಾವು ಡಾಕ್ಟರ್ ಆಗಬೇಕು. ಅನೇಕರು ನಾನು ಕೇಳಿಸ್ಕೊಂಡಿದ್ದೇನೆ, ಕೆಲವರು ಇಂಜಿನಿಯರ್ ಎಂಬುದಾಗಿ ಆಸೆ ಇರುತ್ತೆ, ಆದರೆ ಅವರ ಸಂಕಲ್ಪನೆ ಬೇರೆ ಆಗ್ಬಿಡ್ತೈತೆ. ಕೆಲವ್ರಿಗೆ ಏನಾಗುತ್ತೆ, ಕೆಲವು ರೀತಿಯಲ್ಲಿ ಅನೇಕರು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಮತ್ತು ಅನೇಕ ರೀತಿಯ ಕಲೆಕ್ಟರ್ ಆಗಬೇಕು, ಮತ್ತು ಟೀಚರ್ ಆಗಬೇಕು ಎಂಬುದಾಗಿ ಅನೇಕ ರೀತಿಯಲ್ಲಿ ಸಂಕಲ್ಪಗಳನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಇಂಥದ್ದು ಸಾಧಿಸ್ಬೇಕು, ನಾನು ಅಂಥದ್ದು ಸಾಧಿಸ್ಬೇಕು, ನಾನು ಈ ಥರ ಮನೆ ಕಟ್ಟಬೇಕು, ಆ ಥರ ಮನೆ ಕಟ್ಟಬೇಕು ಎಂಬುದಾಗಿ ಅನೇಕ ಸಂಕಲ್ಪಗಳನ್ನು ನಾವು ಇಟ್ಕೊಂಡಿರ್ತೇವೆ. ಆದರೆ ನಮ್ಮ ಸಂಕಲ್ಪ ಪ್ರತಿಯೊಂದು ಕೂಡ ದೇವರ ಕೈಯಲ್ಲಿರುತ್ತದೆ ಪ್ರಿಯರೇ. ಹೌದು, ದೇವರ ಕೈಯಲ್ಲಿರ್ತದೆ. ನಾವು ಏನೇ ಅಂದುಕೊಂಡ್ರೂ ಕೂಡ ಈಗ ನಾವು ಇವತ್ತಿನ ಪೂರ್ತಿ ನಾವು ಹಿಂಗೆ ಮಾಡಬೇಕು, ಹಾಗೆ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಎಂಬುದಾಗಿ ಅನೇಕ ರೀತಿಯಲ್ಲಿ ನಾವು ಯೋಚನೆಗಳು ಇಟ್ಕೊಂಡಿರ್ತೇವೆ. ಆದರೆ ಬೆಳಗ್ಗೆ ಎದ್ದ ತಕ್ಷಣ ನೋಡ್ರಿ, ಆ ಯೋಚನೆಗಳು ಯಾವುವೂ ಕೂಡ ನೆರವೇರೋದಿಲ್ಲ. ದೇವರು ನಮಗಾಗಿಟ್ಟಿರುವಂಥ ಸಂಕಲ್ಪ ಮಾತ್ರ ನೆರವೇರತಕ್ಕದ್ದು. ನಾವು ಎಲ್ಲಿಗೋ ಹೋಗ್ಬೇಕಾಗಿರ್ತದೆ. ಅನೇಕರಿಗೆ ಹೇಳ್ತಾರೆ, ನಾ ಇಲ್ಲಿ ಹೋಗ್ಬೇಕಾಗಿತ್ತು, ಆಗ್ಲೇ ಇಲ್ಲ, ಏನಪ್ಪ ನಾ ಅನ್ಕೊಂಡಿರೋದು ಪ್ರತಿಯೊಂದು ಕೂಡ ಈ ಥರನೇ ಆಗ್ತಾ ಇದೆ, ಒಂದು ಕೂಡ ನೆರವೇರ್ತಿಲ್ಲ ಎಂಬುದಾಗಿ ನಾವು ಅನೇಕ ರೀತಿಯಲ್ಲಿ ಅನ್ಕೊಳ್ತೇವೆ. ಆದರೆ ಯಾಕೆಂದರೆ ಒಳ್ಳೆಯದು ಕೆಟ್ಟದ್ದು ದೇವರ ಸಂಕಲ್ಪದಲ್ಲೇ ನೆರವೇರತಕ್ಕದ್ದು. ಹೌದು, ನಮ್ಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂಬುದಾಗಿ ದೇವರಿಗೆ ಚೆನ್ನಾಗಿ ಗೊತ್ತಿದೆ ಪ್ರಿಯರೇ. ಅದೇ ರೀತಿಯಲ್ಲಿ ದೇವರು ಏನು ಮಾಡ್ತಾರೆ, ನಮ್ಮ ಸಂಕಲ್ಪಗಿಂತ ದೇವರ ಸಂಕಲ್ಪವೇ ನೆರವೇರೋದು. ಅದಕ್ಕೆ ತಕ್ಕ ಹಾಗೆ ಒಂದು ಬೈಬಲಲ್ಲಿ ಒಂದು ವಾಕ್ಯ ಇದೆ, ನಾವು ಓದಿಕೊಳ್ಳೋಣ. ಜ್ಞಾನೋಕ್ತಿ 19:21. ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಸಂಕಲ್ಪವೇ ಈಡೇರುವುದು. ನೋಡ್ರಿ, ಬೈಬಲಲ್ಲಿ ಹೇಳ್ತದೆ, ಜ್ಞಾನೋಕ್ತಿ 19:21 ಮನುಷ್ಯನು ಅನೇಕ ಸಂಕಲ್ಪಗಳನ್ನ ಇಟ್ಕೊಂಡಿರ್ತಾನೆ, ಆದರೆ ನೆರವೇರೋದು ಯಾವುದು? ಯೆಹೋವನದೇ. ಯೆಹೋವನ ಸಂಕಲ್ಪವೇ ನಮ್ಮ ಜೀವಿತದಲ್ಲಿ ನೆರವೇರತಕ್ಕದ್ದು. ನೋಡ್ರಿ, ನಮಗೆ ದೇವರು ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ಕೂಡ ಅರಿವು ಕೊಟ್ಟಿದ್ದಾರೆ. ನಾವು ಅನ್ಕೋಬಹುದು, ಮನುಷ್ಯರಾದ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಇನ್ನೊಬ್ಬರು ನೋಡ್ಬಿಟ್ಟು ನಾವು ಮುಂದೆ ಹೋಗ್ಬೇಕು ಎಂಬುದಾಗಿ ನಮ್ಮ ಸಂಕಲ್ಪಗಳನ್ನ, ನಮ್ಮ ಗುರಿಯನ್ನ ಅಲ್ಲಿ ದಾಟಬೇಕು, ಮುಟ್ಟಬೇಕು, ಅದನ್ನ ಮುಟ್ಟಿ ಸಾಧಿಸಿ ತೋರಿಸ್ಬೇಕು ಎಂಬುದಾಗಿ ನಾವು ಆತುರದಿಂದ ಹೋಗ್ತೇವೆ. ಆದರೆ ದೇವರು ಅದನ್ನು ಅನುಗುಣವಾಗಿ ನಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂಬುದಾಗಿ ಆತನ ಸಂಕಲ್ಪವನ್ನು ನಮ್ಮಲ್ಲಿ ಇಟ್ಟು ಆತನ ಮಾತ್ರ ನೆರವೇರಿಸತಕ್ಕದ್ದು. ಆದರೆ ಇನ್ನೊಂದೇನು ಗೊತ್ತಾ, ನಾವು ಏನೋ ಒಂದು ವಿಚಾರದಲ್ಲಿ ನಾವು ಮುಂದೆ ಹೋಗ್ಬೇಕಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಆಲೋಚನೆ ಪ್ರಕಾರ ನಾವು ಹೋಗ್ತೇವೆ, ಆದರೆ ಅದು ನೆರವೇರೋದಿಲ್ಲ ಪ್ರಿಯರೇ. ಬಹಳಷ್ಟು ಜನ ನೋಡ್ರಿ, ಯೋಚನೆ ಮಾಡಿ ನೋಡ್ರಿ, ನಾವು ಏನೋ ಒಂದು ಅನ್ಕೊಂಡಿರ್ತೀವಿ, ಆದ್ರೆ ಅದು ಆಗೋದಿಲ್ಲ. ಯಾಕೆಂದರೆ ದೇವರ ಸಂಕಲ್ಪವೇ ಅಲ್ಲಿ ನೆರವೇರೋದು. ಮನುಷ್ಯನು ಎಷ್ಟೇ ಸಂಕಲ್ಪಗಳನ್ನು ಇಟ್ಟುಕೊಂಡ್ರೂ ಕೂಡ ನೆರವೇರುವುದಿಲ್ಲ. ಯಾಕೆಂದರೆ ದೇವರು ನಮ್ಮಲ್ಲಿ ಅನೇಕ ಸಂಕಲ್ಪಗಳನ್ನು ಇಟ್ಟಿದ್ದಾರೆ. ಒಳ್ಳೆಯ ದಾರಿಯಲ್ಲೇ ಹೋಗ್ಬೇಕೆಂಬುದಾಗಿ ತನ್ನ ಮಕ್ಕಳನ್ನು ಏನ್ ಮಾಡ್ತಾರೆ, ದೇವರು ಆತನ ದಾರಿಯಲ್ಲೇ ನಡೆಸ್ಕೊಂಡು ಹೋಗ್ತಾರೆ. ನಾವು ಯಾವ ಕಡೆ ಹೋದ್ರೆ ಯಾವ ರೀತಿಯಲ್ಲಿ ಸುರಕ್ಷಿತವಾಗಿರ್ತೀವೋ, ಯಾವ ಸಂಕಲ್ಪವನ್ನು ಮುಟ್ಟಿದ್ರೆ ಸುರಕ್ಷಿತವಾಗಿರ್ತೀವೋ, ಯಾವ ಗುರಿಯನ್ನು ಮುಟ್ಟಿದ್ರೆ ಸುರಕ್ಷಿತವಾಗಿರ್ತೀವೋ, ಅದೇ ದಾರಿಯಲ್ಲಿ ದೇವರು ಏನ್ ಮಾಡ್ತಾರೆ, ನಡೆಸತಕ್ಕದ್ದು ಪ್ರಿಯರೇ. ಹೌದು, ಮನುಷ್ಯನ ಎಷ್ಟೇ ಸಂಕಲ್ಪಗಳನ್ನು ಇಟ್ಕೊಂಡ್ರು ಕೂಡ ನೆರವೇರುವುದಿಲ್ಲ. ದೇವರ ಸಂಕಲ್ಪವೇ ಏನಾಗ್ತದೆ, ನೆರವೇರತಕ್ಕದ್ದಾಗಿದೆ ಪ್ರಿಯರೇ. ಹೌದು, ಯೇಸು ಕ್ರಿಸ್ತನು ನಮ್ಮನ್ನು ಯಾವ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದನೋ, ದೇವರು ಆತನ ಸಂಕಲ್ಪಗಳನ್ನ ನಾವು ಹುಟ್ಟುವುದಕ್ಕಿಂತ ಮುಂಚೆನೆ ಏನ್ ಮಾಡಿದ್ರೆ, ದೇವರು ನಮ್ಗೆ ಈ ತರ ಇದ್ರೆ ಯಾವ ಮಗನ ಯಾವ ರೀತಿ ಇರಬೇಕು, ಯಾವ ಮಗಳು ಯಾವ ರೀತಿ ಇರಬೇಕು ಎಂಬುದಾಗಿ ಆತನ ಆಲ್ರೆಡಿ ಎಲ್ಲವನ್ನು ನಮ್ಮಲ್ಲಿ ಇಟ್ಟೇ ಕಳಿಸ್ಕೊಟ್ಟಿದ್ದೇನೆ ಪ್ರಿಯರೇ. ಆತನ ಸಂಕಲ್ಪ ಮಾತ್ರ ನೆರವೇರ್ತಕ್ಕದ್ದು. ನಾವು ಅನೇಕರನ್ನು ನೋಡ್ತೇವೆ, ಅಯ್ಯೋ ಈ ಥರ ಮಾಡಬೇಕಾಗಿತ್ತು, ನಾನು ಮಾಡಲಿಕ್ಕೆ ಆಗಲಿಲ್ಲ, ಏನು ಮಾಡೋದಪ್ಪ, ದೇವರು ನನ್ನ ಕರುಣೆನೇ ತೋರಿಸಿಲ್ಲ. ಇಲ್ಲ ಪ್ರಿಯರೇ, ದೇವರು ಕರುಣೆ ತೋರಿಸಿದ್ದಾರೆ, ಆದರೆ ಆತನ ಸಂಕಲ್ಪ ನೆರವೇರ್ತಕ್ಕದ್ದು. ನಿನ್ಗೆ ಒಳ್ಳೇದು ಮಾಡಲಿಕ್ಕೆ ಮಾತ್ರ ಆತನ ಆ ದಾರಿಯಿಂದ ತಪ್ಪಿಸಿರ್ತಾನೆ ಪ್ರಿಯರೇ. ಹೌದು, ನೀನೊಂದು ಗುರಿಯನ್ನು ಸಾಧಿಸಬೇಕಂದ್ರೆ ಬೇರೆಯವ್ರು ನೋಡಿ ಸಾಧಿಸೋದಲ್ಲ, ನಿನ್ನ ವೈಯಕ್ತಿಕವಾಗಿ ನಮ್ಮ ಮನಸ್ಸಿನಲ್ಲಿ ದೇವರ ಚಿತ್ತಾನುಸಾರವಾಗಿ ನೀನೇನು ಮಾಡಬೇಕು, ಆ ಸಂಕಲ್ಪವನ್ನು ನೆರವೇರಿಸಬೇಕು. ದೇವರ ಚಿತ್ತಾನುಸಾರವಾಗಿ ಯಾರು ನಡೀತಾರೋ, ದೇವರಿಗೆ ಅನುಗುಣವಾಗಿ ಯಾರು ನಡೀತಾರೋ ಅವರ ಸಂಕಲ್ಪ ನೆರವೇರತಕ್ಕದ್ದು ಪ್ರಿಯರೇ. ಹೌದು, ಆತನ ಮಾತನ್ನು ಯಾರು ಕೇಳ್ತಾರೋ ಅವರು ಮಾತ್ರ ಆ ಸಂಕಲ್ಪವನ್ನು ನೆರವೇರಿಸಲಿಕ್ಕೆ ಸಾಧ್ಯ. ನೀವೊಂದು ವಿಚಾರದಲ್ಲಿ ಯೋಚನೆ ಮಾಡಿ ನೋಡಿ, ದೇವರ ಮೇಲೆ ಭಾರ ಹಾಕಿ, ನಾನು ಈ ತರ ಮಾಡ್ಬೇಕಂತಿದ್ದೀನಪ್ಪ ಏಸಯ್ಯ, ನಿನ್ನ ಚಿತ್ತವಾದ್ರೆ ಇದನ್ನು ನಡೆಸಿಕೊಡು ಎಂಬುದಾಗಿ. ಒಂದು ವೇಳೆ ನಮಗೆ ಅಪಾಯಕಾರಿ ಇದ್ರೆ ಪ್ರಿಯರೇ, ಅಲ್ಲಿ ಆ ಸಂಕಲ್ಪ ನೆರವೇರತಕ್ಕದ್ದಲ್ಲ. ಯಾಕೆಂದ್ರೆ ದೇವರಿಗೆ ಮುಂಚೆನೆ ಗೊತ್ತು, ನನ್ನ ಮಗಳು ಇಲ್ಲಿ ಹೋದ್ರೆ ಅಪಾಯ ಇದೆ, ನನ್ನ ಮಗನ ಇಲ್ಲಿ ಹೋದ್ರೆ ಅಪಾಯ ಇದೆ, ಹಂಗಾಗಿ ಅದನ್ನ ತಪ್ಪಿಸ್ತಾರೆ ಪ್ರಿಯರೇ. ಆದ್ರೆ ದೇವರ ಮೇಲೆ
ಮೇಲೆ ದೂಷಣೆ ಮಾಡಬೇಡ್ರಿ. ಆತನ ನಮ್ಮ ಮೇಲೆ ಇರುವ ಸಂಕಲ್ಪ ಎಷ್ಟೋ ಉನ್ನತವಾಗಿದೆ. ನಾವು ಎಷ್ಟರವರು ಪ್ರಿಯರೇ, ನಾವು ಜನರಾಗಿದ್ದೇವೆ, ನಮ್ಮ ಮನಸ್ಸಿನಲ್ಲಿ ಇನ್ನೊಬ್ಬರಿಗೆ ಗೊತ್ತಾಗೋದಿಲ್ಲ, ಆದ್ರೆ ದೇವರಿಗೆ ಮಾತ್ರ ನಮ್ಮ ಎಲ್ಲಾ ರೀತಿಯಲ್ಲಿಯೂ ದೇವರಿಗೆ ಗೊತ್ತಿದೆ ಪ್ರಿಯರೇ. ಹೌದು, ಆತನ ಸಂಕಲ್ಪ ಎಷ್ಟೋ ಉನ್ನತವಾಗಿದೆ ಪ್ರಿಯರೇ. ಮನುಷ್ಯನ ಸಂಕಲ್ಪವು ನೆರವೇರತಕ್ಕದ್ದಲ್ಲ, ಯೆಹೋವನ ಸಂಕಲ್ಪವೇ ನೆರವೇರತಕ್ಕದ್ದು. ದೇವರ ವಾಕ್ಯ ಹೇಳ್ತದೆ. ಇನ್ನೊಂದ್ಸರಿ ನೋಡ್ಕೊಳ್ಳೋಣ ಪ್ರಿಯರೇ, ಜ್ಞಾನೋಕ್ತಿ 19:21 ಹೇಳ್ತದೆ ನೋಡಿ, ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಸಂಕಲ್ಪವೇ ಈಡೇರುವುದು. ನೋಡ್ರಿ, ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿರ್ತವೆ, ಅನೇಕ ರೀತಿಯಲ್ಲಿ ಅದು ಮಾಡಬೇಕು, ಇದು ಮಾಡಬೇಕು ಆತುರದಿಂದ ಹೋಗ್ತಾ ಇರ್ತೇವೆ. ಆದ್ರೆ ಅವೆಲ್ಲವೂ ಕೂಡ ಯಾವೂ ನೆರವೇರೋದಿಲ್ಲ ಪ್ರಿಯರೇ. ಯೋಚನೆ ಮಾಡಿ ನೋಡ್ರಿ, ಆಲೋಚನೆ ಮಾಡಿ ನೋಡ್ರಿ. ನೀವು ಕುತ್ಕೊಂಡು ಈ ವಾಕ್ಯವನ್ನು ಯಾರ್ಯಾರು ನೋಡ್ತಿರ್ತೀರೋ ಅವರೆಲ್ಲರೂ ಕೂಡ ಗ್ರಹಿಸ್ರಿ. ನಾವು ಏನೇ ಅನ್ಕೊಂಡಿದ್ರು ಕೂಡ ಪ್ರತಿಯೊಬ್ಬ ಮನುಷ್ಯನ ಜೀವಿತದಲ್ಲಿ ಅದು ಯಾವುದು ಕೂಡ ಆಗಿರೋದಿಲ್ಲ. ದೇವರ ಚಿತ್ತ ಏನಿರ್ತದೋ ಅದೇ ಆಗಿರ್ತದೆ ಪ್ರಿಯರೇ. ನಾವು ಮನಸ್ಸಿನಲ್ಲಿ ಮೈಂಡಲ್ಲಿ ಊಹಿಸ್ಕೊಳ್ಬಹುದು, ನಾ ಈ ರೀತಿ ಮಾಡಿದ್ರೆ ಚೆನ್ನಾಗಿತ್ತು, ಆ ರೀತಿ ಮಾಡಿದ್ರೆ ಚೆನ್ನಾಗಿತ್ತು ಎಂಬುದಾಗಿ ಅನೇಕರು ಊಹಿಸ್ಕೊಳ್ತಾರೆ ಪ್ರಿಯರೇ. ನಾನು ಬಹಳಷ್ಟು ಜನ ಅನೇಕರು ಹೇಳ್ತಾ ಇರ್ತಾರೆ ನನ್ನ ಹತ್ರ, ತುಂಬ ಜನ ಹೇಳ್ತಿರ್ತಾರೆ, ನಾನು ಈ ಥರ ಮಾಡಬೇಕಾಗಿತ್ತು ಸಿಸ್ಟರ್, ಈ ರೀತಿ ಆಗಿದೆ, ನನಗೆ ಏನು ಮಾಡೋದು ಅಂತ ಹೇಳ್ತಾ ಇರ್ತಾರೆ. ಹೌದು, ಯಾಕೆ ಅಂದರೆ ದೇವ್ರು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಯಾವ ಸಂಕಲ್ಪಕ್ಕೆ ಹೋದರೆ ಇವ್ರು ಚೆನ್ನಾಗಿರ್ತಾರೆ, ಯಾವ ಗುರಿಯನ್ನು ಮುಟ್ಟಿದ್ರೆ ಇವ್ರು ಚೆನ್ನಾಗಿರ್ತಾರೆ ಎಂಬುದಾಗಿ ದೇವರಿಗೆ ಮಾತ್ರ ಗೊತ್ತಿರ್ತದೆ ಪ್ರಿಯರೇ. ನಮ್ಮ ದೇವರು ಉನ್ನತವಾಗಿ ಯೋಚನೆ ಮಾಡುವಂತವನಾಗಿದ್ದಾನೆ ಪ್ರಿಯರೇ. ಹೌದು, ಆತನ ಮೇಲೆ ಭರವಸೆ ಇಡ್ರಿ, ಆತನನ್ನೇ ಮೊರೆ ಹೊಕ್ರಿ, ಆತನನ್ನೇ ಪ್ರಾರ್ಥಿಸ್ರಿ, ಆಗ ನಮ್ಮ ಸಂಕಲ್ಪ ನೆರವೇರುವುದು. ಹೌದು, ನಾವು ಒಂದು ವೇಳೆ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಅಂದ್ರೆ ನಾವು ಮುಂಚೆ ಬಾಗಿಲನ್ನು ದಾಟುವುದಕ್ಕಿಂತ ಮುಂಚೆ ಆತನಿಗೆ ಪ್ರಾರ್ಥನೆ ಮಾಡಿ ನೋಡ್ರಿ. ನಾವು ಯಾವ ಕಡೆ ಹೋದ್ರೆ ಒಳ್ಳೆಯದಪ್ಪ ಯೇಸುವೆ, ನೀನೇ ದಾರಿ ತೋರಿಸು, ನೀನು ಮಾರ್ಗ ತೋರಿಸು, ನನ್ನೊಳಗಿದ್ದೀನಿ ನಡೆಸು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡ್ಕೊಂಡು ಹೋದಾಗ ಖಂಡಿತವಾಗ್ಲೂ ಆ ಸಂಕಲ್ಪ ನೆರವೇರತಕ್ಕದ್ದು ಪ್ರಿಯರೇ. ಹೌದು, ಆತನನ್ನೇ ಮೊರೆ ಹೋಗ್ರಿ, ಆತನನ್ನೇ ಆತುಕೊಳ್ರಿ, ಆಗ ನಮ್ಮ ಸಂಕಲ್ಪ ನೆರವೇರತಕ್ಕದ್ದು. ಯಾರ್ದೋ ಮಾತು ಕೇಳಿ ಯಾರೋ ಏನೋ ಮಾಡ್ತಾರೆ ಎಂಬುದಾಗಿ ನಾವು ಅದನ್ನೇ ಹಾತುಕೊಂಡು ಹೋಗೋದಲ್ಲ. ಹೌದು, ದೇವರನ್ನೇ ನಾವು ಹಾತುಕೊಂಡಾಗ ನಮ್ಮ ಸಂಕಲ್ಪವು ನೆರವೇರತಕ್ಕದ್ದಾಗಿದೆ ಪ್ರಿಯರೇ. ಈ ವಾಕ್ಯವನ್ನು ನೋಡುವಂತ ಪ್ರತಿಯೊಬ್ಬರ ಮನಸ್ಸನ್ನು ಮುಟ್ಟಲಿ ಎಂಬುದನ್ನು ಪ್ರಾರ್ಥಿಸುತ್ತೇನೆ. ಈ ಚಿಕ್ಕ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ಈ ಚಿಕ್ಕ ವಾಕ್ಯವನ್ನು ಮುಗಿಸುತ್ತೇನೆ. ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಹಾಲೆಲೂಯಾ, ಹಾಲೆಲೂಯ. ಸ್ತೋತ್ರ ಕರ್ತನೆ, ಪರಿಶುದ್ಧಾತ್ಮನಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ರಾಜ. ಹೌದು ಕರ್ತನೆ, ಮನುಷ್ಯನ ಸಂಕಲ್ಪಗಳು ಅನೇಕವಿವೆ, ಆದರೆ ದೇವರ ಸಂಕಲ್ಪವೇ ನೆರವೇರುವುದೆಂಬುದು ನಿನ್ನ ವಾಕ್ಯ ಹೇಳ್ತದಲ್ಲಪ್ಪ. ಜ್ಞಾನೋಕ್ತಿ 19:21 ಪ್ರಕಾರ ಅದರ ಮೂಲಕ ಕರ್ತನೆ ನಮ್ಮಲ್ಲಿರುವಂತ ಕರ್ತನೆ ನಮ್ಮ ಓನ್ ಆಗಿ ಮೈಂಡಿನಿಂದ ಯೋಚನೆ ಮಾಡುವಂತ ಪ್ರತಿಯೊಂದು ಆಲೋಚನೆಗಳನ್ನು ತೆಗೆದು ಹಾಕು. ನಿನ್ನ ಆಲೋಚನೆಗಳಿಂದ, ನಿನ್ನ ಸಂಕಲ್ಪದಿಂದ ನೆರವೇರಿಸಬೇಕಾಗಿ ಬೇಡಿಕೊಳ್ತೇನಪ್ಪ. ನಾವು ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕೆಂಬುದಾಗಿ ಕರ್ತನೆ ನೀನು ದಾರಿ ತೋರಿಸ್ಕೊಡ್ಬೇಕಾಗಿ ಬೇಡಿಕೊಳ್ತೇನಪ್ಪ. ಈ ವಿಡಿಯೋ ನೋಡುವಂತ ಪ್ರತಿಯೊಬ್ಬರಿನ ಮಕ್ಕಳನ್ನು ಆಶೀರ್ವದಿಸ್ತಾ ಇದ್ದೇನೆ ಯೇಸು ನಾಮದಲ್ಲಿ ಕರ್ತನೆ. ಅವರ ಸಂಕಲ್ಪವೇನೇ ಇರಲಿ ಕರ್ತನೆ, ನಿನ್ನ ಮೇಲೆ ಭಾರ ಹಾಕಿ ಮುಂದೆ ಹೋಗ್ಲಿಕ್ಕೆ ಸಹಾಯ ಮಾಡು. ನಿನಗೆ ಮೊದಲ ಸ್ಥಾನ ಕೊಡ್ಲಿಕ್ಕೆ ಸಹಾಯ ಮಾಡಪ್ಪ. ನಿನ್ನ ಮೇಲೆ ಭರವಸೆ ಇಟ್ಟು ಮುಂದೆ ಹೋದಾಗ ಅವರ ಸಂಕಲ್ಪಗಳನ್ನು ನೆರವೇರಿಸಿ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡ್ತೇನೆ ಕರ್ತನೆ. ಅವರ ಸಂಕಲ್ಪವೇನೇ ಇರಲಿ ಎಲ್ಲವೂ ನೆರವೇರಿಸತಕ್ಕದ್ದಾಗಿದೆ. ಹೌದು ರಾಜ ಯೇಸುವೆ, ನೀನು ಮಾತು ಕೊಟ್ಟು ಎಲ್ಲವನ್ನು ನೆರವೇರಿಸುವಾತನಾಗಿದ್ದೀಯಪ್ಪ. ನಮ್ಮ ಪ್ರಾರ್ಥನೆ ಎಲ್ಲ ಕೇಳಿ ನಮಗೆ ಸದುತ್ರವನ್ನು ದಯಪಾಲಿಸುವಾತ ನೀನಾಗಿದ್ದೀಯಪ್ಪ. ನನ್ನ ಪ್ರಾರ್ಥನೆಯನ್ನು ಕೇಳಿದಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್.